ಟನ್ ಕಬ್ಬಿಗೆ 3,500 ರೂಪಾಯಿ ದರ ನೀಡಲೇಬೇಕು ಎಂದು ಪಟ್ಟು ಬಾಗಲಕೋಟೆಯಲ್ಲಿ ಮತ್ತಷ್ಟು ತೀವ್ರಗೊಂಡಂತ ಹೋರಾಟ. ಬಾಗಲಕೋಟೆಯ ಮುಧೋಳದಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆ, ಜಿಲ್ಲಾಧಿಕಾರಿ ಎಸ್ಪಿ ನೇತೃತ್ವದಲ್ಲಿ ನಡೆದಂತ ಸಂಧಾನ ಸಭೆ ವಿಫಲ ಆಗಿದೆ. ಮುಧೋಳ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದಂತ 3ನೇ ಸುತ್ತಿನ ಸಭೆ. ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿ ಎಸ್ಪಿ ಸಿಇಒಗೆ ದಿಗ್ಬಂಧನ, ಪ್ರವಾಸಿ ಮಂದಿರದ ಗೇಟ್ಗೆ ಬೀಗ ಹಾಕಿ ಬೆಳೆಗಾರರಿಂದ ಪ್ರತಿಭಟನೆ. ರಾತ್ರಿ ಇಡೀ ಪ್ರವಾಸಿ ಮಂದಿರದಲ್ಲಿ ಹೊರಗೆ ಬಿಡದೆ ಪ್ರತಿಭಟನೆ. ಟನ್ ಕಬ್ಬಿಗೆ 3,500 ರೂಪಾಯಿ ನೀಡೋದಕ್ಕೆ ಒಪ್ಪದ ಕಾರ್ಖಾನೆ ಮಾಲೀಕರು. ಸರ್ಕಾರ ನಿಗದಿಪಡಿಸಿದಂತೆ 3,300 ರೂಪಾಯಿ ನೀಡೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ಟನ್ ಕಬ್ಬಿಗೆ 3,500 ರೂಪಾಯಿ ದರ ನೀಡಲೇಬೇಕು ಅಂತ ರೈತರು ಪಟ್ಟು ಹಿಡಿದು ಕೂತಿರೋದು. ಯಾರು ಬಂದರೂ ಏನು ಮಾತಾಡಿದ್ರು ನಾವು ಮಾತ್ರ ನಮ್ಮ ಪಟ್ಟಿ ಏನಿದೆ ಅದನ್ನು ಬಿಡೋದೇ ಇಲ್ಲ, ನಮ್ಗೇನು ಕೇಳ್ತಾ ಇದ್ದೀವಿ ಅದನ್ನು ಈಡೇರಿಸಲೇಬೇಕು ಅಂತ ಆಗ್ರಹಿಸಿದ್ದಾರೆ. 3ನೇ ಸುತ್ತಿನ ಸಭೆ ನಡೆದಿದ್ದು. 3ನೇ ಸುತ್ತಿನ ಸಭೆ, ಸಂಧಾನ ಸಭೆ ವಿಫಲ ಆಗಿದೆ. ನೀವು ಯಾರೇ ಏನೇ ಹೇಳಿದ್ರು ನಮ್ಮ ಬೇಡಿಕೆ 3,500 ರೂಪಾಯಿ, ಅದಕ್ಕಿಂತ ಸ್ವಲ್ಪ ಕಮ್ಮಿ ಆದ್ರೂ ನಾವು ಒಪ್ಕೊಳ್ಳೋದಕ್ಕೆ ತಯಾರೇ ಇಲ್ಲ ಅಂತ ಹೇಳಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಡೀತು ಸಭೆ. ರೈತರು ಮಾತ್ರ ಬಿಲ್ಕುಲ್ ಒಪ್ಕೊಂಡ್ಲೇ ಇಲ್ಲ, ನಮಗೆ ನಾವೇನು ಕೇಳ್ತಾ ಇದ್ದೀವಿ ಅದನ್ನು ಕೊಡಲೇಬೇಕು ಅಂತ ಹೇಳಿದ್ದಾರೆ. ಈ ಮುಖಾಂತರವಾಗಿ ಸಭೆ ವಿಫಲವಾದಂಥ ಹಿನ್ನೆಲೆಯಲ್ಲಿ ಇದೀಗ ಈ ಹೋರಾಟ ತೀವ್ರತೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ನಾವು ಈ ಹೋರಾಟವನ್ನು ಮತ್ತಷ್ಟು ಹೆಚ್ಚಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈ ಹೋರಾಟವನ್ನು ಇವತ್ತಿನಿಂದ ಮತ್ತಷ್ಟು ಜಾಸ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪ್ರವಾಸಿ ಮಂದಿರದಲ್ಲಿ ಜಿಲ್ಲಾಧಿಕಾರಿ ಎಸ್ಪಿ ಸಿಇಒಗೆ ದಿಗ್ಬಂಧನ ಹಾಕಿ ಎಚ್ಚರಿಕೆಯನ್ನು ನೀಡುವಂತೆ ಕೆಲಸವನ್ನು ರೈತರು ಮಾಡಿದ್ದಾರೆ. ಟನ್ ಕಬ್ಬಿಗೆ 3,500 ರೂಪಾಯಿ ಕೊಡಲೇಬೇಕು ಅಂತ ಬಾಗಲಕೋಟೆಯಲ್ಲಿ ಹೋರಾಟವನ್ನು ಮಾಡ್ತಾ ಇರೋದು. ಈಗ ಬೆಳಗಾವಿಯಲ್ಲೆಲ್ಲ ಏನಾಯಿತು ಅನ್ನೋದು ಗೊತ್ತಿದೆ. ಸರ್ಕಾರ ಏನು ನಿಗದಿ ಮಾಡಿದೆ? 3,300 ರೂಪಾಯಿ. ಅದನ್ನು ಕೊಡೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಕಾರ್ಖಾನೆ ಮಾಲೀಕರು ಹೇಳ್ತಾ ಇದ್ರೆ ರೈತರು ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಗುರು ಹಿರೇಮಠ್. ಗುರು, 3ನೇ ಸುತ್ತಿನ ಸಂಧಾನ ಸಭೆ ವಿಫಲವಾಗಿದೆ. ರೈತರ ಹೋರಾಟದ ಸ್ವರೂಪ ಯಾವ ರೀತಿ ಆಗಿರುತ್ತೆ? ಅಧಿಕಾರಿಗಳಿಗೆ ಏನು ಹೇಳ್ತಾರೆ? ನೀತಿ ಖಂಡಿತ ಅಂದ್ರೆ ಕಳೆದ 13 ದಿನಗಳಿಂದ ಏನು ಬೆಲೆ ನಿಗದಿಗಾಗಿ ಉಗ್ರವಾದ ಸ್ವರೂಪವನ್ನ ಕೂಡ ಮುಧೋಳ ರೈತರು ಕೂಡ ಮಾಡ್ತಿರುವಂತದ್ದು, ದಿನದಿನಕ್ಕೆ ಮತ್ತಷ್ಟು ರೈತರ ಕಿಚ್ಚು ಹೆಚ್ಚಾಗ್ತಿರುವಂತದ್ದು. ಏನು ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಬೆಲೆ ನಿಗದಿ ಮಾಡಿತ್ತು, ಆ ಬೆಲೆ ನಮ್ಗೆ ಒಪ್ಪಿಗೆ ಇಲ್ಲ ಅನ್ನುವಂತ ಮಾಹಿತಿಯನ್ನ ಕೂಡ ರೈತರು ಆರೋಪವನ್ನ ಕೂಡ ಮಾಡ್ತಿರುವಂತದ್ದು. ಅಂದ್ರೆ ನಮಗೆ ರಿಕವರಿ ಆಧಾರದ ಮೇಲೆ ನಮ್ಗೆ ಯಾವುದೇ ಕೂಡ ರಿಕವರಿ ಇರ್ಲಾರ್ದೇ ನಮಗೆ 3,500 ರೂಪಾಯಿ ಬೆಲೆಯನ್ನ ನಿಗದಿ ಮಾಡ್ಬೇಕು. ಅಂದ್ರೆ ಪ್ರಮುಖವಾಗಿರ್ತಕ್ಕಂಥ ರೈತರು ಏನು ಈ ಸರ್ಕಾರ ಏನ ರಿಕವರಿ ಆಧಾರದ ಮೇಲೆ ಏನು ಒಂದು ದರವನ್ನ ನಿಗದಿ ಮಾಡಿದೆ, ಆ ದರದಲ್ಲಿ ನಮಗೆ ಕೇವಲ 2,800 ಇಂದ 3,000 ಒಳಗೆ ನಮಗೆ ಹಣ ಬರುತ್ತೆ ಅನ್ನುವಂತ ಆರೋಪವನ್ನ ಮುಧೋಳ ರೈತರು ಕೂಡ ಮಾಡ್ತಿರುವಂತದ್ದು. ಈಗ 3ನೇ ಸುತ್ತಿನ ಒಂದು ಮಾತುಕತೆಯನ್ನ ನಿನ್ನೆ 5 ಗಂಟೆಯಿಂದ ಪ್ರಾರಂಭವಾದ ಒಂದು ಸಭೆ ರಾತ್ರಿ 10:30 11 ಗಂಟೆ ಆದ್ರೂ ಕೂಡ ಸಭೆಯಲ್ಲಿ ರೈತರು ಚರ್ಚೆಯನ್ನ ಮಾಡ್ತಾರೆ. ಚರ್ಚೆ ಅಂತ ಮಾತನಾಡಿದಂತ ಸಂದರ್ಭದಲ್ಲಿ ಡಿಸಿ ಅವರು ಮತ್ತು ಅಲ್ಲಿರ್ತಕ್ಕಂಥ ಸಿಒ ಮತ್ತು ಎಸ್ಪಿ ಅವರು ಕೂಡ ಬಹಳಷ್ಟು ಮತ್ತು ಫ್ಯಾಕ್ಟರಿಯ 4 ಫ್ಯಾಕ್ಟರಿಯ ಮಾಲಕರು ಕೂಡ ಮಾತನಾಡುವಂತ ಕೆಲಸ ಮಾಡ್ತಾರೆ. ಆದ್ರೆ ಯಾವುದೇ ಕಾಲಕ್ಕೂ ರೈತರು ತಮ್ಮ ಪಟ್ಟವನ್ನ ಹಿಂದಕ್ಕೆ ಸರಿಯುವಂತ ಮಾತೇ ಇಲ್ಲ ಅನ್ನುವಂತ ಅಭಿಪ್ರಾಯವನ್ನ ಕೂಡ ಅಲ್ಲಿ ವ್ಯಕ್ತವಾಗಿರುವಂತದ್ದು. ಹೀಗಾಗಿ ರಾತ್ರಿ 12 ಗಂಟೆ ಸುಮಾರಿಗೆ ಕೂಡ ಮತ್ತೆ ಅದ ರೈತರು ಇದೇನು ಅವರು ಭರವಸೆ ನೀಡಿದ್ರು, ಮಾಲೀಕರು ಯಾವುದೇ ಕಾರಣಕ್ಕೂ ನಮ್ಗೆ 3,300 ಮೇಲೆ ಕೊಡ್ಲಿಕ್ಕೆ ಆಗಲ್ಲ, ನಾವು ಫ್ಯಾಕ್ಟರಿಯನ್ನ ಬಂದ್ ಮಾಡ್ತೀವಿ ಅನ್ನುವಂಥದ್ದು ಒಂದ್ ಕಡೆ ನಿನ್ನೆ 2ನೇ ಸುತ್ತಿನ ಸಭೆಯಲ್ಲೂ ಅದೇ ರೀತಿಯಾಗಿ ಹೇಳಿದ್ರು. ಅದಾದ ಬಳಿಕವೂ ಕೂಡ ರೈತ ಮುಖಂಡರು ಮತ್ತು ಅಲ್ಲಿ ಮಾಲೀಕರು ಸಭೆ ವಿಫಲವಾಗಿರುವಂತದ್ದು. ಡಿಸಿ ಅವರ ಏನು 3 ಗಂಟೆಯ ನಂತರ ಡಿಸಿ ಅವರ ಕಾರನ್ನ ಅಲ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳದ ಒಂದು ಪ್ರವಾಸಿ ಮಂದಿರದಲ್ಲಿ ಏನು ಸಭೆ ಆಗಿತ್ತು, ಸಭೆಯ ಒಂದು ಗಿರಾ ಹಾಕುವಂತ ಕೆಲಸವನ್ನ ಅಲ್ಲಿ ಗೇಟ್ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದರ ಜೊತೆಗೆ 3 ಗಂಟೆಯ ನಂತರ ಪ್ರತಿಭಟನೆಗಾರರು ತಮ್ಮ ಪ್ರತಿಭಟನೆಯನ್ನ ಹಿಂದಕ್ಕೆ ತೆಗೆದುಕೊಳ್ಳುವಂತ ಕೆಲಸ ಆಗತ್ತೆ. ಅದಾದ ಬಳಿಕ ಡಿಸಿ ಅವರು ಡಿಸಿ ಅವರು ಮುಧೋಳದಿಂದ ಬಾಗಲಕೋಟೆಗೆ ಪ್ರಯಾಣವನ್ನ ಬೆಳೆಸುವಂತ ಕೆಲಸಕ್ಕೂ ಕೂಡ ಇಲ್ಲಿ ಒಂದು ಮಾತಿನ ಚಕಮಕಿ ಮೂಲಕವಾಗಿ ಮತ್ತೆ ಮುಂದಿನ ಒಂದು ತಿರುವು ಯಾವ ರೀತಿ ಇರತ್ತೆ ಅನ್ನೋದ್ರ ಬಗ್ಗೆ ಇವತ್ತು ಸಾಯಂಕಾಲ 5 ಗಂಟೆ ನಂತರ ನಮ್ಮ ತಿರುವು ಯಾವ ರೀತಿ ಇರತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಅನ್ನುವಂತ ಆರೋಪವನ್ನ ಈಗ ಮತ್ತೆ ರೈತರು ಒಂದು ಗಡುವನ್ನ ಕೂಡ ನೀಡಿರುವಂತದ್ದು. ಮುಧೋಳದಲ್ಲಿ ಮತ್ತೆ ದಿನಕ್ಕೆ ಒಂದು ರೈತರ ಕಿಚ್ಚು ಹೆಚ್ಚಾಗ್ತಿರುವಂತದ್ದು. ಅಂದ್ರೆ ಒಂದ್ ಕಡೆ ನವೆಂಬರ್ದಲ್ಲಿ ಏನು ಕಬ್ಬು ಕಟಾವು ಪ್ರಾರಂಭ ಆಗ್ಬೇಕಾಗಿತ್ತು, ಅದು
ಮತ್ತಷ್ಟು ಮತ್ತೆ ಮುಂದಾಗುವಂತ ಕೆಲಸಕ್ಕೆ ಆದ್ರೆ ಇಲ್ಲಿ ರೈತರು ಒಂದ್ ಕಡೆ ಕಟಾವಿಗೆ ಬಂದ ಕಬ್ಬನ್ನ ನಿಲ್ಲಿಸುವಂತ ಕೆಲಸ ಆಗತ್ತೆ ಅನ್ನೋದು ಒಂದು ಕಡೆ ರೈತರು ತಮ್ಮ ಅಳಲನ್ನ ಕೂಡ ವ್ಯಕ್ತಪಡಿಸಿರುವಂತದ್ದು. ಆದ್ರೆ ಯಾವ ರೀತಿಯಾಗಿ ಮುಂದಿನ ಸ್ವರೂಪ ಕಾಣುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ನೀತಿ. ಓಕೆ, ಥ್ಯಾಂಕ್ ಯು ಗುರು ಹಿರೇಮಠ ತಮ್ಮ ಡೀಟೇಲ್ಸ್ಗಾಗಿ.